ಪ್ರಿಯ ದೇವಜನರೇ, ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಇವತ್ತು ನಾವು ನೋಡುವ ವಿಷಯ ಸಾಮಾನ್ಯ ಘಟನೆಯಲ್ಲ. ಇದು ದೇವರ ಕರೆಯ ಮುಂದೆ ಓಡಿದ ಒಬ್ಬ ಮನುಷ್ಯನ ಆತ್ಮಯಾನ. ಆ ಮನುಷ್ಯನ ಹೆಸರು ಯೋನ. ಇದು ಕೇವಲ ಒಂದು ಬೈಬಲ್ ಘಟನೆಯಲ್ಲ, ಇದು ನಮ್ಮ ಜೀವನದ ಪ್ರತಿಬಿಂಬ. ಈ ಘಟನೆಯ ಮೂಲ ಗ್ರಂಥ ಬುಕ್ ಆಫ್ ಯೋನ. ದೇವರು ಯೋನನಿಗೆ ಸ್ಪಷ್ಟವಾಗಿ ಹೇಳಿದರು, ನೀನು ಎದ್ದು ನಿನೆವೆ ನಗರಕ್ಕೆ ಹೋಗಿ ಅವರ ದುರಾಚಾರವನ್ನು ತಿಳಿಸಿ ಖಂಡಿಸು. ಆದರೆ ಯೋನ ದೇವರ ಮಾತಿಗೆ ವಿರುದ್ಧವಾಗಿ ಹೋರಾಟ. ಕಾರಣ ನಿನೆವೆ ಪಾಪದಲ್ಲಿ ಮುಳುಗಿದ ನಗರ. ಅಲ್ಲಿ ಜನ ಕ್ರೂರರು, ದೇವರ ಭಯ ಇಲ್ಲ. ಯೋನನ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡಿತು, ಇವರು ಶಿಕ್ಷೆಗೆ ಅರ್ಹರು, ಕ್ಷಮೆಗೆ ಅಲ್ಲ. ದೇವರು ದಯಾಳು, ಆದರೆ ಇವರಿಗೆ ದಯೆ ಯಾಕೆ? ಅದಕ್ಕಾಗಿ ಯೋನ ಓಡಲು ತೀರ್ಮಾನಿಸಿದ. ಯೋನನು ಕರ್ತನ ಸನ್ನಿಧಿಯಿಂದ ಓಡಿ ಹೋಗಲು ತರ್ಷೀಷಿಗೆ ಹೊರಟನು. ಆದ್ರೆ ದೇವರ ದೃಷ್ಟಿಯಿಂದ ದೂರ ಹೋಗೋಕೆ ಯಾರಿಗೂ ಆಗಲ್ಲ ಅನ್ನೋದನ್ನ ಯೋನ ಮರೆತಿದ್ದ. ಯೋನನಿಗೆ ಬುದ್ಧಿ ಕಲಿಸುವ ಸಲುವಾಗಿ ಕರ್ತನು ಸಮುದ್ರದ ಮೇಲೆ ಭಾರೀ ಗಾಳಿಯನ್ನು ಕಳುಹಿಸಿದನು. ಚಂಡಮಾರುತ ಉಗ್ರವಾಯಿತು. ಹಡಗು ಮುಳುಗುವ ಸ್ಥಿತಿ. ನಾವಿಕರು ಭಯದಿಂದ ತಮ್ಮ ತಮ್ಮ ದೇವರನ್ನು ಕೂಗಿದರು. ಆದ್ರೆ ಯೋನ ಇದರ ಪರಿವಿಲ್ಲದೆ ಹಡಗಿನ ಕೆಳಗಡೆ ನಿದ್ರಿಸ್ತಾ ಇದ್ದ. ಆಗ ಹಡಗಿನ ನೌಕಾಧಿಕಾರಿ ಅವನ ಬಳಿಗೆ ಬಂದು, ಇದೇನು ನೀನು ನಿದ್ದೆ ಮಾಡುತ್ತಿರುವುದು? ಎದ್ದೇಳು, ನಿನ್ನ ದೇವರಿಗೆ ಮೊರೆಯಿಡು. ಕೊನೆಗೆ ಯೋನನು ಒಪ್ಪಿಕೊಂಡ, ನನ್ನ ಕಾರಣದಿಂದ ಈ ಬಿರುಗಾಳಿ, ನನ್ನನ್ನು ಸಮುದ್ರಕ್ಕೆ ಎಸೆದು ಬಿಡಿ. ಅವನನ್ನು ಸಮುದ್ರಕ್ಕೆ ಎಸೆದಾಗ ಬಿರುಗಾಳಿ ನಿಂತಿತು. ಅಲ್ಲಿಗೆ ಕಥೆ ಮುಗಿಯಲಿಲ್ಲ. ಕರ್ತನು ಯೋನನ್ನು ನುಂಗಲು ಒಂದು ದೊಡ್ಡ ಮೀನಿಗೆ ಆಜ್ಞಾಪಿಸಿದರು. ಯೋನ 3 ದಿನ 3 ರಾತ್ರಿ ಮೀನಿನ ಹೊಟ್ಟೆಯಲ್ಲಿ. ಒಮ್ಮೆ ಯೋಚಿಸಿ ನೋಡಿ, ಅಲ್ಲಿ ಬೆಳಕಿಲ್ಲ, ಹವಾಮಾನ ಇಲ್ಲ, ಚಲಿಸಲು ಜಾಗ ಇಲ್ಲ. ಸಮುದ್ರದ ನೀರಿನ ವಾಸನೆ, ಮೀನಿನ ಒಳಗಿನ ಆಮ್ಲದ ಉರಿಯುವ ಭಾವನೆ, ಅವನ ಚರ್ಮ ಸುಟ್ಟೋಗಿರಬಹುದು, ಉಸಿರಾಟ ಕಷ್ಟವಾಗಿರಬಹುದು. ಅದು ಕೇವಲ ದೇಹದ ನೋವಲ್ಲ, ಅದು ಆತ್ಮದ ಮುರಿತ. ಅಲ್ಲಿ ಅವನು ಅರಿತ, ನಾನು ದೇವರಿಂದ ಓಡಲು ಸಾಧ್ಯವಿಲ್ಲ ಎಂದು. ಅವನು ಪ್ರಾರ್ಥಿಸಿದ, ನಾನು ಸಂಕಟದಲ್ಲಿ ಕರ್ತನನ್ನು ಕರೆದಾಗ ಆತನು ನನಗೆ ಉತ್ತರ ಕೊಟ್ಟನು. ಅಲ್ಲಿ ಯೋನ ಪ್ರಾರ್ಥನೆ ಮಾಡುತ್ತಾನೆ. ಅಹಂಕಾರ ಕರಗುತ್ತದೆ, ಹೃದಯ ಮೃದುವಾಗುತ್ತದೆ. ದೇವರು ನಮಗೂ ಮೀನಿನ ಹೊಟ್ಟೆ ಅನುಭವ ಕೊಡ್ತಾರೆ. ಉದ್ಯೋಗ ನಷ್ಟವಾಗಿರಬಹುದು, ಸಂಬಂಧ ಮುರಿತವಾಗಿರಬಹುದು, ಆರೋಗ್ಯ ಸಮಸ್ಯೆ ಆಗಿರಬಹುದು. ಆದ್ರೆ ಅದು ನಮ್ಮ ಶಿಕ್ಷೆಗೆ ಅಲ್ಲ, ಪರಿವರ್ತನೆಗೆ ದೇವರು ಕೊಡುವ ಪರೀಕ್ಷೆ. ಓನನ ಪ್ರಾರ್ಥನೆ ಮುಗಿದಾಗ ಕರ್ತನು ಆ ಮೀನಿಗೆ ಆಜ್ಞಾಪಿಸಿದನು. ಅದು ಯೋನನ್ನ ಒಣನೆಲಕ್ಕೆ ಉಗುಳಿತು. ದೇವರು ಮೀನಿಗೆ ಆದೇಶ ಕೊಟ್ರು. ಪ್ರಕೃತಿ ಕೂಡ ಆತನಿಗೆ ವಿಧೇಯತೆ ತೋರಿತು. ಇದು ಅಂತ್ಯ ಅಲ್ಲ, ಇದು ಹೊಸ ಆರಂಭ. ಕರ್ತನ ವಾಕ್ಯವು 2ನೆಯ ಸಾರಿ ಯೋನನಿಗೆ ಬಂತು. ದೇವರು ಮತ್ತೆ ಅವನಿಗೆ 2ನೇ ಅವಕಾಶ ಕೊಟ್ರು. ಈ ಬಾರಿ ಯೋನ ಓಡಲಿಲ್ಲ. ಅವನು ನಿನೆವೆಗೆ ಹೋದ. ಇನ್ನು 40 ದಿನಗಳಲ್ಲಿ ನಿನೆವೆ ನಾಶವಾಗುವುದು ಎಂದು ಸಾರಿದ. ಜನರು ಪಶ್ಚಾತ್ತಾಪಪಟ್ಟರು. ರಾಜನು ಉಪವಾಸ ಘೋಷಿಸಿದ. ದೇವರು ಅವರ ಮೇಲೆ ಕರುಣೆ ತೋರಿಸಿದರು. ಆದ್ರೆ ಯೋನ ಸಂತೋಷವಾಗ್ಲಿಲ್ಲ. ಅವನಿಗೆ ದೇವರ ದಯೆ ಇಷ್ಟವಾಗ್ಲಿಲ್ಲ. ಅವನೊಳಗೆ ಇನ್ನೂ ಕಠಿಣತೆ. ದೇವರು ಪಾಠ ಕಲಿಸಲು ಒಂದು ಗಿಡ ಬೆಳೆಸಿದ್ರು. ಮುಂಜಾನೆ ಹುಳವು ಅದನ್ನು ಕೊರೆಯಿತು, ಗಿಡ ಒಣಗಿತು. ಗಿಡ ಒಣಗಿದಾಗ ಯೋನ ದುಃಖಪಟ್ಟ. ಆಗ ದೇವರು ಕೇಳಿದ್ರು, ನೀನು ಶ್ರಮಿಸದ ಗಿಡಕ್ಕೆ ಕರುಣೆ ತೋರ್ತಿಯಾದ್ರೆ ನಾನು ಲಕ್ಷಾಂತರ ಜನರಿರುವ ನಿನೆವೆಗೆ ಕರುಣೆ ತೋರಬಾರದೆ? ಪ್ರಿಯ ದೇವಜನರೇ, ಯೋನನ ಕಥೆಯಿಂದ ನಮಗೆ ಸಿಗುವ ಸಂದೇಶ ಏನು? ಯೋನ ನಾವು. ನಿನೆವೆ ನಮ್ಮ ಶತ್ರು, ಮೀನಿನ ಹೊಟ್ಟೆ ನಮ್ಮ ಪರೀಕ್ಷೆ. ದೇವರ ಕರೆಯು ಬಂದಾಗ ಓಡಬೇಡಿ. ಮೀನಿನ ಹೊಟ್ಟೆಯಲ್ಲಿ ಇದ್ರೂ ಅವನನ್ನು ಕರೆದ್ರೆ ಸಾಕು. ಕರ್ತನು ನಮಗೂ 2ನೇ ಅವಕಾಶ ಕೊಡುವ ದೇವರು. ಇದು ಕೇವಲ ಯೋನನ ಬಗ್ಗೆ ಅಲ್ಲ, ಇದು ದೇವರ ಕೃಪೆಯ ಬಗ್ಗೆ. ಆಮೆನ್.